ನಮಸ್ತೆ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಆಲ್ಜಿಬ್ರಾದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಓಕೆ, ಕೆ ಸೆಟ್ ಆಗಿರ್ಬೋದು, ವೇರಿಯಸ್ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮ್, ಹೈಯರ್ ಮ್ಯಾಥಮೆಟಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಮಗೆ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್. ಓಕೆ, ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್, ಇದ್ರ ಮೇಲೆ 10 ಅಡ್ವಾನ್ಸ್ಡ್ MCQ ಕ್ವಶನ್ಸ್ನ ನಾನು ನಿಮಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ, ಇದನ್ನು ನೀವು ಕೆ ಸೆಟ್ ಇಲ್ಲಾಂದರೆ ಗೇಟ್, MSc ಆ್ಯಂಡ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ಗೆ ಹೊರಟೋಗೋಣ. ಏನು ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ ನೋಡಿ. ಫಸ್ಟು, ಲೆಟ್ ಎ ಬಿ ಎ 3/3 ಮ್ಯಾಟ್ರಿಕ್ಸ್. ನಿಮ್ಮ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದು ತುಂಬ ಇಂಪಾರ್ಟೆಂಟು, ತುಂಬ ಕೇರ್ಫುಲ್ಲಾಗಿ ಓದಿ. ಎ ಅನ್ನೋದೇನು, ಎ ಈಸ್ ಎ 3/3 ಮ್ಯಾಟ್ರಿಕ್ಸ್. ಎ ಅನ್ನೋದು 3/3 ಮ್ಯಾಟ್ರಿಕ್ಸ್ ಅಂತ. ಇದ್ರದ್ದು ಐಗನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಐಗನ್ ವ್ಯಾಲ್ಯೂಸ್ ಆಫ್ ಎ ಕೊಟ್ಟಿದ್ದಾರೆ. ಏನು, 1 2 3. ಇನ್ನು ಬಿ ಅನ್ನೋ ಮ್ಯಾಟ್ರಿಕ್ಸ್ ಇದೆ, ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನು ಅಂತ ಕೇಳ್ತಾ ಇದ್ದಾರೆ ನಮಗೆ. ಓಕೆ, ಇದ್ರ ತುಂಬ ಈಸಿ ಮೆಥಡ್ ಏನು ಅಂದರೆ, ಐಗನ್ ವ್ಯಾಲ್ಯೂಸ್ ಆಫ್ ಎ ಗೊತ್ತು, ಇದರಲ್ಲಿ ನಿಮಗೆ A² ಇದೆ. ಓಕೆ, 3A ಕೂಡ ಇದೆ. ನೀವೇನು ಮಾಡಿದೆ ಅಂದರೆ ಸಿಂಪ್ಲಿ ಐಗನ್ ವ್ಯಾಲ್ಯೂಸ್ ಆಫ್ ಎ ಅನ್ನೋದು ಫೈಂಡ್ ಔಟ್ ಮಾಡಿ, A² ಫೈಂಡ್ ಔಟ್ ಮಾಡಿ. A² ಹೆಂಗೆ ಫೈಂಡ್ ಔಟ್ ಮಾಡ್ತೀರ ಅಂದರೆ, ಇಲ್ಲಿ ಏನು ಐಗನ್ ವ್ಯಾಲ್ಯೂಸ್ ಇದ್ದರೆ ಇದ್ರಿಗೆ ಸ್ಕ್ವೇರ್ ತೊಗೊಳ್ಳಿ ಸಾಕು. ಓಕೆ, 1², ಇಲ್ಲಿ 2², 3², ಏನಾಗುತ್ತೆ ನಿಮಗೆ 1 4, ಇದು 9 ಬರುತ್ತೆ. ಇದು ಐಗನ್ ವ್ಯಾಲ್ಯೂಸ್ ಆಫ್ A². ನೆಕ್ಸ್ಟು 3A ಇದೆ ನಿಮಗೆ. ಓಕೆ, 3A ಏನು, ಇವಾಗ ಏನು ಐಗನ್ ವ್ಯಾಲ್ಯೂಸ್ ಆಫ್ ಎ ಇದೆಯಲ್ಲ ಅದ್ರಿಗೆ 3 ಮಲ್ಟಿಪ್ಲೈ ಮಾಡಿ. 3 × 1 3, 3 2 6, 3 3 9. ಇದು ನಮಗೆ 3A ಬರುತ್ತೆ. ಇನ್ನು ಐ ಅನ್ನೋದು ಐಗನ್ ವ್ಯಾಲ್ಯೂಸ್ ಆಫ್ ಐ ಏನಂದರೆ 1 ಇರುತ್ತೆ. ಇಲ್ಲಿ 3/3 ಮ್ಯಾಟ್ರಿಕ್ಸ್ ಇರೋದ್ರಿಂದ 1, 1, 1 ಇರುತ್ತೆ. ಓಕೆ, ಇದು ನೆನಪಿಕೊಳ್ಳಿ. ಅರ್ಥ ಆಯ್ತಾ? ಇವಾಗ ಫೈನಲಿ ಬಿ ಮ್ಯಾಟ್ರಿಕ್ಸ್ದು ನಮ್ಗೆ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ A². ಫಸ್ಟ್ ಎಲಿಮೆಂಟ್ ಏನಿದೆ, ಫಸ್ಟ್ ಎಲಿಮೆಂಟ್ ನೋಡಿ, A² 1 ಇದೆ, 1 ತೊಗೊಳ್ಳಿ, ಮೈನಸ್ 3A ಅಲ್ಲಿ ವ್ಯಾಲ್ಯೂ ಎಷ್ಟು, ಐಗನ್ ವ್ಯಾಲ್ಯೂ 3. తర్వాత 1 + 1 ಸಾರಿ, ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ನಿಮಗೆ. ಓಕೆ, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ. ಈಗ ಫಸ್ಟ್ ಎಲ್ಲ ಬರ್ಕೊಳ್ಳೋಣ, ಎಲ್ಲ ಐಗನ್ ವ್ಯಾಲ್ಯೂಸ್ಗೂ. ಓಕೆ, A² 4 ಇದೆ, ಮೈನಸ್ 3A ವ್ಯಾಲ್ಯೂ ಎಷ್ಟು 6, ನೆಕ್ಸ್ಟ್ +1. ನೆಕ್ಸ್ಟು A² 9 ಇದೆ, ಪ್ಲಸ್ 3A ಮೈನಸ್ 3A ಅಲ್ಲಿ 9. ಓಕೆ, ನೆಕ್ಸ್ಟು +1. ಇದನ್ನು ಸಿಂಪ್ಲಿಫೈ ಮಾಡಿದರೆ 2 - 3 ಎಷ್ಟು -1, 5 - 6 ಎಷ್ಟು -1, 9 ಕ್ಯಾನ್ಸಲ್ 1. ಓಕೆ, ಇದು ಬಿ ಮ್ಯಾಟ್ರಿಕ್ಸ್ದು ಐಗನ್ ವ್ಯಾಲ್ಯೂಸ್ ಬರುತ್ತೆ. ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ ನಿಮಗೆ, ಸಿ ಆಪ್ಷನ್ ಅನ್ನೋದು ಇಲ್ಲಿ ನಿಮಗೆ ಕರೆಕ್ಟ್ ಆಗುತ್ತೆ. ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಹೀಗೆ ಸಿಂಪ್ಲಿಫೈ ಮಾಡಬೇಕು. ತುಂಬ ಈಸಿ ಕ್ವಶನ್ ಇದೆ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಫಸ್ಟ್ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, 3/3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಟ್ರೇಸ್ ಕೊಟ್ಟಿದ್ದಾರೆ. ಟ್ರೇಸ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ, 6. ಆ್ಯಂಡ್ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ, 8. ಓಕೆ, ಆ್ಯಂಡ್ ಒನ್ ಆಫ್ ದ ಐಗನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದರೆ ಒಂದು ಐಗನ್ ವ್ಯಾಲ್ಯೂ ಬೇಕಾದರೆ ಲ್ಯಾಂಬ್ಡಾ ಅಂತ ತೊಗೊಳ್ಳಿ. ಓಕೆ, ಲ್ಯಾಂಬ್ಡಾ ಅನ್ನೋದು 2 ತೊಗೊಳ್ಳಿ. ಓಕೆ, 3/3 ಮ್ಯಾಟ್ರಿಕ್ಸ್ ಅಂದರೆ 3 ಐಗನ್ ವ್ಯಾಲ್ಯೂಸ್ ಇರುತ್ತೆ, ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ನಾನು 2 ತೊಗೊಂಡಿದ್ದೀನಿ. ಯಾವತ್ತು ನೋಡಿ, ಒಂದು ಪ್ರಾಪರ್ಟಿ, ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದರೆ ಟ್ರೇಸ್ ಆಫ್ ಎ ಅಂದರೆ ಸಮ್ ಆಫ್ ದ ಡಯಾಗ್ನಲ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಟ್ರೇಸ್ ಅಂದರೆ ಏನು, ಸಮ್ ಆಫ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಇರುತ್ತೆ. ಓಕೆ, ಟ್ರೇಸ್ ಆಫ್ ಎ ಈಸ್ ನಥಿಂಗ್ ಬಟ್ ಸಮ್ ಆಫ್ ಡಯಾಗ್ನಲ್ಸ್ ಆಫ್ ಮ್ಯಾಟ್ರಿಕ್ಸ್ ಎ. ಓಕೆ, ಅದೇ ನಮಗೆ ಐಗನ್ ವ್ಯಾಲ್ಯೂಸ್ ಇದ್ದರೆ, ಒಂದು ನಿಮಿಷ, ಅದೇ ನಿಮಗೆ ಐಗನ್ ವ್ಯಾಲ್ಯೂಸ್ ಏನಾದರೂ ಇದೆ ಅಂದ್ಕೊಳ್ಳಿ. ಓಕೆ, ಟ್ರೇಸ್ ಆಫ್ ಎ ನಥಿಂಗ್ ಬಟ್ ಸಮ್ ಆಫ್ ಐಗನ್ ವ್ಯಾಲ್ಯೂಸ್. ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಡಿಟರ್ಮಿನೆಂಟ್ ಆಫ್ ಎ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ರಿಲೇಷನ್, ನೆನಪಿಟ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಎ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದರದ್ದು ಒಂದು ಐಗನ್ ವ್ಯಾಲ್ಯೂ ಆಲ್ಫಾ, ಇನ್ನೊಂದು ಐಗನ್ ವ್ಯಾಲ್ಯೂ ಬೀಟಾ, ಇನ್ನೊಂದು ಐಗನ್ ವ್ಯಾಲ್ಯೂ ಗಾಮಾ ಅಂತ ತೊಗೊತೀನಿ. ಓಕೆ, ನೀವು ಬೇಕಾದರೆ x1 x2 x3 ಅಂತಲೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಜಸ್ಟ್ ನೋಟೇಷನ್ಸ್ ಅಷ್ಟೇ ಅದು.
ಇವಾಗ ನಾನು ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ದಟ್ ಈಸ್ ಈಕ್ವಲ್ ಟು 6 ಅಂತ ತೊಗೊತೀನಿ. ಇದರಲ್ಲಿ ನಿಮಗೆ ಒಂದು ಐಗನ್ ವ್ಯಾಲ್ಯೂ ಗೊತ್ತು 2. ಆವಾಗ ನಮಗೆ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು 6 ಮೈನಸ್ 2 ಏನಾಗುತ್ತೆ 4. ಇದೊಂದು ಈಕ್ವೇಷನ್ ಅಂತ ತೊಗೊಳ್ಳಿ, ಸ್ಟಾರ್ ಅಂತ ಈಕ್ವೇಷನ್ ತೊಗೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಓಕೆ, ಅರ್ಥ ಆಯ್ತಾ? ಇವಾಗ ಬೀಟಾ ಇಂಟು ಗಾಮಾ ಒಂದು ಐಗನ್ ವ್ಯಾಲ್ಯೂ ಎಷ್ಟು 2. ಓಕೆ, ಅವಾಗ ಬೀಟಾ ಗಾಮಾ ಇಸ್ ಈಕ್ವಲ್ ಟು 8/2 ಎಷ್ಟು 4. ಇದನ್ನು ಈಕ್ವೇಷನ್ 2 ಇದನ್ನೇನು ಮಾಡ್ತಾರೆ ಸಿಂಪ್ಲಿಫೈ ಮಾಡಿಕೊಂಡು ಗಾಮಾ ವ್ಯಾಲ್ಯೂ ಏನು ಮಾಡ್ತೀನಿ ಅಂದರೆ 4/ಬೀಟಾ ಅಂತ ಬರ್ಕೊಳ್ಳಿ. ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳಿ. ಓಕೆ, ಸಬ್ಸ್ಟಿಟ್ಯೂಟ್ ಓಕೆ ಡಬಲ್ ಸ್ಟಾರ್ ಇನ್ ಸ್ಟಾರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನೊಂದು ಮೆಥಡ್ ಕೂಡ ನಿಮ್ಗೆ ಹೇಳ್ತೀನಿ ನೋಡಿ. ಓಕೆ, ಫಸ್ಟ್ ಇದು ಸಿಂಪ್ಲಿಫೈ ಮಾಡೋ ಮುಂಚೆ ನಿಮ್ಗೆ ಆ ಮೆಥಡ್ ಕೂಡ ಹೇಳಿರ್ತೀನಿ. ಒಂದು ಐಗನ್ ವ್ಯಾಲ್ಯೂ 2 ಕರೆಕ್ಟಾ? ಓಕೆ, ಒಂದು ಐಗನ್ ವ್ಯಾಲ್ಯೂ ನಿಮ್ಮ 2, ಇನ್ನೊಂದು ರಿಮೈನಿಂಗ್ 2 ಐಗನ್ ವ್ಯಾಲ್ಯೂಸ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಆಲ್ರೆಡಿ ಪ್ರಾಪರ್ಟಿ ಗೊತ್ತಿದೆ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು ಟ್ರೇಸ್ ಆಫ್ 6. ಇವಾಗ ಕೊಟ್ಟಿರೋ ಐಗನ್ ವ್ಯಾಲ್ಯೂಸ್ನ ಸಮ್ ಮಾಡಿ ಯಾವುದು 6 ಬರುತ್ತೋ ನೋಡೋಣ. 0 ಪ್ಲಸ್ 4 ಪ್ಲಸ್ ಇಲ್ಲಿ ಕೊಟ್ಟಿರೋ 2 6 ಬರುತ್ತೆ. ಓಕೆ, ಅದರ್ ದೆನ್ ಇನ್ನೊಂದು ಪ್ರಾಪರ್ಟಿ ಇದೆಯಲ್ಲ ಅದನ್ನು ಚೆಕ್ ಮಾಡಿ, ಮಲ್ಟಿಪ್ಲೈ ಮಾಡಿ ಐಗನ್ ವ್ಯಾಲ್ಯೂಸ್ 0 ಇಂಟು 4 ಇಂಟು 2 ಬಟ್ 0 ಬರುತ್ತೆ. ಆವಾಗ ನೀವು ಡೈರೆಕ್ಟಾಗಿ ಇದನ್ನು ಎಲಿಮಿನೇಟ್ ಮಾಡಿ. ಇದಲ್ಲ ನಮ್ಮ ಆನ್ಸರು. ನೀವು ಪ್ರಾಡಕ್ಟ್ ಮಾಡಿದರೆ ಇದು ನೆಗೆಟಿವ್ ಬರುತ್ತೆ, ಇದು ಅಲ್ಲ ನಮ್ಮ ಆನ್ಸರು. ಓಕೆ ನೋಡಿ, 3 2s 6 ಬರುತ್ತೆ ಪ್ರಾಡಕ್ಟ್ ಮಾಡಿದರೆ, ಇದು ನಮ್ಮ ಆನ್ಸರ್ ಅಲ್ಲ. 2 2s 4 4 2s ಇದು ನಮ್ಮ ಆನ್ಸರ್ ಆಗುತ್ತೆ. ಓಕೆ, ನೀವು ಡೈರೆಕ್ಟಾಗಿ ಈಗ ಸಿಂಪ್ಲಿಫೈ ಮಾಡ್ದಿರೇ ಆಪ್ಷನ್ಸ್ ಥ್ರೂ ನೀವು ಎಲಿಮಿನೇಟ್ ಮಾಡ್ಬೋದು. ಓಕೆ, ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ ಡೈರೆಕ್ಟಾಗಿ. ಓಕೆ, ಇನ್ನು ಈ ಮೆಥಡಲ್ಲಿ ಹೆಂಗೆ ಮಾಡಿದ್ರು ನೋಡೋಣ. ಓಕೆ, ಈ ವ್ಯಾಲ್ಯೂ ಇದೆಯಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 4/ಬೀಟಾ ಪ್ಲಸ್ 4/ಬೀಟಾ ಇಸ್ ಈಕ್ವಲ್ ಟು 4. ಇದನ್ನು ಸಿಂಪ್ಲಿಫೈ ಮಾಡಿದರೆ ಬೀಟಾ ಸ್ಕ್ವೇರ್ ಪ್ಲಸ್ 4 ಬೀಟಾ ಅಂತ ಬರುತ್ತೆ. ಬೀಟಾ ಸ್ಕ್ವೇರ್ ಮೈನಸ್ 4 ಬೀಟಾ ಪ್ಲಸ್ 4 ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿದರೆ ಬೀಟಾ ಸ್ಕ್ವೇರ್ ಮೈನಸ್ 2 ಬೀಟಾ ಪ್ಲಸ್ 4 ಇಸ್ ಈಕ್ವಲ್ ಟು 0. ಇದರಲ್ಲಿ ಬೀಟಾ ಕಾಮನ್ ತೊಗೊಂಡ್ರೆ ಬೀಟಾ ಮೈನಸ್ 2 ಕಾಮನ್ ತೊಗೊಂಡ್ರೆ ಬೀಟಾ ಮೈನಸ್ 2 ಈಕ್ವಲ್ ಟು 0. ಬೀಟಾ ಮೈನಸ್ 2 ಇಂಟು ಬೀಟಾ ಮೈನಸ್ 2 ಇಸ್ ಈಕ್ವಲ್ ಟು 0. ಬೀಟಾ ಇಸ್ ಈಕ್ವಲ್ ಟು 2, 2. ಅರ್ಥ ಆಯ್ತಾ? ಬೈ ಡಿಫಾಲ್ಟ್ ನೀವು ನೆನಪಿಟ್ಕೊಳ್ಳಿ, ನೀವು ಬೇಕಾದ ಬೀಟಾ ಹತ್ರ ಆಲ್ಫಾ ರಿಪ್ಲೇಸ್ ಮಾಡಿದ್ರೆ ನಿಮಗೆ 2, 2ನೇ ಬರುತ್ತೆ. ಅದರಿಂದ ಒಂದು ಐಗನ್ ವ್ಯಾಲ್ಯೂ ಆಲ್ಫಾ ಆಲ್ರೆಡಿ ಇದೆ 2. ಓಕೆ, ಸಾರಿ, ಬೈ ಡಿಫಾಲ್ಟ್ ಏನಂದರೆ ಬೀಟಾ ಹತ್ರ ನೀವು ಗಾಮಾ ರಿಪ್ಲೇಸ್ ಮಾಡಿದ್ರೆ ನಿಮ್ಗೆ ಇದೇ ರೂಟ್ಸೇ ಬರುತ್ತೆ, ಚೇಂಜ್ ಆಗೋಲ್ಲ. ಅದರಿಂದ ಆಲ್ಫಾ ಒಂದು ರೂಟ್ 2. ಓಕೆ, ಇನ್ನೊಂದು ಬೀಟಾ ವ್ಯಾಲ್ಯೂ 2, ಇನ್ನೊಂದು ಗಾಮಾ ವ್ಯಾಲ್ಯೂ ಎಷ್ಟು ನಿಮಗೆ 2. ಇದು ನಿಮಗೆ ಆನ್ಸರ್ ಆಗುತ್ತೆ. ಇದು ಅನದರ್ ವೇ. ಓಕೆ, ಈಗೂ ಮಾಡ್ಬೋದು, ಇಲ್ಲಾಂದರೆ ಆಪ್ಷನ್ ಥ್ರೂ ಕೂಡ ನೀವು ಎಲಿಮಿನೇಟ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಇನ್ನೊಂದು ಕ್ವಶನ್ ನೋಡಿ. ಲೆಟ್ ಎ ಬಿ ಎ 5/5 ಮ್ಯಾಟ್ರಿಕ್ಸ್ ವೇರ್ ಎವ್ರಿ ಎಂಟ್ರಿ ಈಸ್ 1 ಅಂತೆ. ವಾಟ್ ಆರ್ ದ ಐಗನ್ ವ್ಯಾಲ್ಯೂಸ್ ಆಫ್ ಎ ಅಂತ ಯಾವತ್ತೂ ನೆನಪಿಕೊಳ್ಳಿ. ಓಕೆ, ನಿಮಗೆ ಫಸ್ಟು ಸಿಂಪಲ್ ಎಕ್ಸಾಂಪಲ್ನಿಂದ ಹೋಗೋಣ. ಇಲ್ಲಿ ನಿಮಗೆ 5/5 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇವಾಗ ನಾನು ಏನು ಮಾಡ್ತೀನಿ, 2/2 ಮ್ಯಾಟ್ರಿಕ್ಸ್ ತೊಗೊತೀನಿ. ಓಕೆ, 1 1 1 ಎವ್ರಿ ಎಂಟ್ರಿ 1 1 ತೊಗೊಳ್ಳಿ. ಓಕೆ, ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನು ಬರುತ್ತೆ, ನಾನು ನಿಮಗೆ ಒಂದು ಶಾರ್ಟ್ ಟ್ರಿಕ್. 2/2 ಮ್ಯಾಟ್ರಿಕ್ಸ್ ಇದ್ದರೆ 2 ಸ್ಕ್ವೇರ್ ಲ್ಯಾಂಬ್ಡಾ ಇದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಏನು ಬರೀತೀವಿ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಅಂತ ಬರೀತೀವಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ, ಇಲ್ಲಾಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂತ ಬರೀಬೋದು. ಇದು ಇಲ್ಲಾಂದರೆ ಇದು ಶಾರ್ಟ್ ಟ್ರಿಕ್. ಓಕೆ, ಡೈರೆಕ್ಟಾಗಿ ಯೂಸ್ ಮಾಡಿ. ಟ್ರೇಸ್ ಆಫ್ ಎ ಅಂದರೆ ಏನು, ಸಮ್ ಆಫ್ ದ ಡಯಾಗ್ನಲ್ಸ್. ಓಕೆ, ಇದನ್ನು ಯೂಸ್ ಮಾಡಿ. ಓಕೆ, ಏನು ಬರುತ್ತೆ ನಿಮಗೆ, ಇದು 2 ಲ್ಯಾಂಬ್ಡಾ, ಡಿಟರ್ಮಿನೆಂಟ್ ಅನ್ನೋದು 0 ಬರುತ್ತೆ. ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ ಮೈನಸ್ 2 ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಬರುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ 2/2 ಮ್ಯಾಟ್ರಿಕ್ಸ್. ಓಕೆ, 2/2 ಮ್ಯಾಟ್ರಿಕ್ಸ್ ಇದ್ದರೆ 2 ಐಗನ್ ವ್ಯಾಲ್ಯೂಸ್ ಬರುತ್ತೆ. ಒಂದು ಐಗನ್ ವ್ಯಾಲ್ಯೂ ಏನು ಬರುತ್ತೆ 0, ಇನ್ನೊಂದು ಐಗನ್ ವ್ಯಾಲ್ಯೂ ಏನು ಬರುತ್ತೆ 2. 2 ಅನ್ನೋದೇನು ಆರ್ಡರ್ ಎಷ್ಟಿದೆ 2. ಇಲ್ಲ ಬಂದಿರೋ ಐಗನ್ ವ್ಯಾಲ್ಯೂ ಕೂಡ ನಿಮಗೆ 2 ಇದೆ. ಸಿಮ್ಲರ್ಲಿ ನೀವು 3/3 ಮ್ಯಾಟ್ರಿಕ್ಸ್ ತೊಗೊಂಡ್ರೆ, ಓಕೆ, ಎ ಇಸ್ ಈಕ್ವಲ್ ಟು 1 1 ಈಚ್ ಎಂಟ್ರಿ ನಿಮ್ಗೆ 1 1 1 ಇದೆ ಅಂದ್ಕೊಳ್ಳಿ. ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ, ಓಕೆ, 2 ಐಗನ್ ವ್ಯಾಲ್ಯೂಸು 0 ಇರುತ್ತೆ.
ಓಕೆ, ಇನ್ನೊಂದು ಐಗನ್ ವ್ಯಾಲ್ಯೂ ಇದರ ಆರ್ಡರ್ ಏನಿರುತ್ತೋ ಅದ್ರಿಗೆ ಈಕ್ವಲ್ ಇರುತ್ತೆ, ಇದು ನೆನಪಿಟ್ಕೊಳ್ಳಿ. ದೀಸ್ ಆರ್ ದ ಐಗನ್ ವ್ಯಾಲ್ಯೂಸ್. ಓಕೆ, ಸಿಮ್ಲರ್ಲಿ ಇಲ್ಲಿ 5x5 ಮ್ಯಾಟ್ರಿಕ್ಸ್ ಇರೋದ್ರಿಂದ 4 ಐಗನ್ ವ್ಯಾಲ್ಯೂಸು 0 ಇರುತ್ತೆ, 1 ಐಗನ್ ವ್ಯಾಲ್ಯೂ 5 ಇರುತ್ತೆ. ನಿಮಗೆ ಬಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ, ತುಂಬ ಇಂಪಾರ್ಟೆಂಟ್, ರಿಪೀಟೆಡ್ ಸೋ ಮೆನಿ ಟೈಮ್ಸ್ CSR ನೆಟ್ ಎಕ್ಸಾಮಲ್ಲಿ, ಗೇಟಲ್ಲಿ ಇದು ರಿಪೀಟ್ ಆಗಿರುವಂಥ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆಲ್ವೇಸ್ ಟ್ರೂ ಫಾರ್ ಎ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನು ಅಂತ ನೋಡಿ. ಆಲ್ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಅಂತೆ, ಇಟ್ ಈಸ್ ನಾಟ್ ಡಯಾಗ್ನೈಸಬಲ್ ಅಂತೆ, ಆಲ್ ಐಗನ್ ವ್ಯಾಲ್ಯೂಸ್ ರಿಯಲ್, ದ ಡಿಟರ್ಮಿನೆಂಟ್ ಈಸ್ ಆಲ್ವೇಸ್ 1 ಅಂತೆ. ಓಕೆ, ಇದನ್ನು ನಾವು ಹೆಂಗೆ ಚೆಕ್ ಮಾಡ್ಬೋದು? ಹೌ ಟು ಚೆಕ್ ದಿಸ್ ಒನ್? ಫಸ್ಟು ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು? A ಟ್ರಾನ್ಸ್ಪೋಸ್ = A, ಕರೆಕ್ಟಾ? ಓಕೆ, ಫಸ್ಟು ಇದ್ರದ್ದು ಐಗನ್ ವ್ಯಾಲ್ಯೂಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಹೌ ಟು ಫೈಂಡ್ ದಿ ಐಗನ್ ವ್ಯಾಲ್ಯೂಸ್ ಆಫ್ ದಿಸ್ ನೋಡಿ. ಆ್ಯಂಡ್ ಇನ್ನೊಂದು ಏನಂದರೆ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಇದರಲ್ಲಿ ಬರುವಂಥ ಪ್ರತಿಯೊಂದು ಎಂಟ್ರೀಸ್ ಕೂಡ ನಿಮಗೆ ರಿಯಲ್ ಇರುತ್ತೆ. ಓಕೆ, ಅರ್ಥ ಇದೆ? ಇದ್ರಿಗೆ ನಾನೊಂದು ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳ್ತೀನಿ. ಇಲ್ಲ ಅಂದರೆ ನಿಮಗೆ ಡೈರೆಕ್ಟ್ ನೋಡಿ ಡೆಟ್ ಅನ್ನೋದು ಫೈಂಡ್ ಔಟ್ ಮಾಡಿ. ಟೇಕ್ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್. We get determinant of A transpose is equal to determinant of A. By the property determinant of A transpose is also equal to determinant of A. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಇವೆರಡು ಈಕ್ವಲ್ ಇದೆ ಅಂದರೆ ನಿಮ್ಗೆ ಏನು ವ್ಯಾಲ್ಯೂಸ್ ಬರುತ್ತೋ, ಓಕೆ, ಅದು ಡೆಫಿನೆಟ್ಲಿ ಎನಿ ರಿಯಲ್ ನಂಬರ್ ಇರುತ್ತೆ. ದಟ್ ಮೇ ಬಿ ದಟ್ ದಿಸ್ ವ್ಯಾಲ್ಯೂ ಶುಡ್ ಬಿ ಎನಿ ರಿಯಲ್ ನಂಬರ್. ಇಲ್ಲಿ 2 ಬರ್ಬೋದು, ಇಲ್ಲಿ ಕೂಡ 2 ಬರ್ಬೋದು. 2 = 2. ಓಕೆ, 1/2 = 1/2. ಓಕೆ, -1 = -1. ಓಕೆ, -3 = -3, 0.5 = 0.5. ಈಗ ಏನೇ ರಿಯಲ್ ನಂಬರ್, ಓಕೆ, ಒಂದು ಕ್ವಾಂಟಿಟಿ ದ ಸೇಮ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಸೇಮ್ ಕ್ವಾಂಟಿಟಿ ಇದೆ ಅಂದರೆ ಡೆಫಿನೆಟ್ಲಿ ದಟ್ ವ್ಯಾಲ್ಯೂ ಶುಡ್ ಬಿ ಎನಿ ರಿಯಲ್ ನಂಬರ್. ಓಕೆ, ಅಂದರೆ ಡಿಟರ್ಮಿನೆಂಟ್ ಅಂದ್ರೆ ನಮಗೊಂದು ನಂಬರ್, ಒಂದು ಕಾನ್ಸ್ಟೆಂಟ್ ಸ್ಕೇಲರ್ ವ್ಯಾಲ್ಯೂ ಕೊಡುತ್ತೆ. ಓಕೆ, ಆ ಸ್ಕೇಲರ್ ವ್ಯಾಲ್ಯೂ ಮೇ ಬಿ ಎನಿ ರಿಯಲ್ ನಂಬರ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಓಕೆ, ನಿಮಗೆ ಪ್ರಾಪರ್ಟಿ ಫಸ್ಟ್ ಆರ್ ಸೆಕೆಂಡ್ ಕ್ವಶನಲ್ಲಿ ನಿಮ್ಗೆ ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ. ಡಿಟರ್ಮಿನೆಂಟ್ ಆಫ್ A is equal to ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಅಂತ. ಡಿಟರ್ಮಿನೆಂಟ್ ಆಫ್ A is equal to ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಅಂದರೆ ನಿಮಗೆ ಡಿಟ್ ಅನ್ನೋದು ಎನಿ ರಿಯಲ್ ನಂಬರ್ ಆದಾಗ ರಿಯಲ್ ನಂಬರ್ಸ್ ಕೂಡ ಏನಾಗಿರುತ್ತೆ? ಎನಿ ರಿಯಲ್ ನಂಬರೇ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಅದರಿಂದ ಡಿಟರ್ಮಿನೆಂಟ್ ಈಸ್ ಆಲ್ವೇಸ್ 1 ಅಂತ ಇದೆ, ರಾಂಗ್. ಅದು ಎಲಿಮಿನೇಟ್ ಮಾಡಿ. ಐಗನ್ ವ್ಯಾಲ್ಯೂಸ್ ಆರ್ ರಿಯಲ್, ಇದು ಸಿ ಆಪ್ಷನ್ ಮಾತ್ರ ನಿಮ್ಗೆ ಕರೆಕ್ಟ್ ಆಗುತ್ತೆ. ಇಟ್ ಈಸ್ ನಾಟ್ ಡಯಾಗ್ನೈಸಬಲ್ ಅಂತೆ. ಓಕೆ, ಮೇ ಬಿ. ಓಕೆ, ಬಟ್ ನಿಮಗೆ ಒಂದು ರಿಸಲ್ಟ್ ನೆನಪಿಟ್ಕೊಳ್ಳಿ, ಎವರಿ ರಿಯಲ್ ನಾಟ್ ಡಯಾಗ್ನೈಸಬಲ್ ಅಂತ ಕೊಟ್ಟಿದ್ದಾನೆ. ಯಾವತ್ತೂ ಎವರಿ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ is always diagonizable. It is always diagonizable. ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದು. ಓಕೆ, ಅದರಿಂದ ಇಲ್ಲಿ ಕೊಟ್ಟಿರೋದು ರಾಂಗ್. ಇನ್ನು ಆಲ್ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾನೆ. ಅದು ಹೆಂಗೆ ಪಾಸಿಟಿವ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನಾನೊಂದು ಮ್ಯಾಟ್ರಿಕ್ಸ್ ತೊಗೊತೇನೆ. ಓಕೆ, ಕೌಂಟರ್ ಎಕ್ಸಾಂಪಲ್ ತೊಗೊಳ್ಳಿ. -1 0 0 -1 ಅಂತ ತೊಗೊಳ್ಳಿ. ಓಕೆ, ದಿಸ್ ಇಸ್ ಅ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನು ಬರುತ್ತೆ? ವಾಟ್ ಆರ್ ದ ಐಗನ್ ವ್ಯಾಲ್ಯೂಸ್? ಯಾವತ್ತೂ ನೆನಪಿಟ್ಕೊಳ್ಳಿ, ನಿಮ್ಗೇನಾದರೂ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನಾದರೂ ಇದ್ದರೆ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ? ಡಯಾಗ್ನಲ್ ಎಲಿಮೆಂಟ್ಸ್ ಏನಿರುತ್ತೋ ಅದೇ ಐಗನ್ ವ್ಯಾಲ್ಯೂಸ್ ಆಗುತ್ತೆ. ಮ್ಯಾಟ್ರಿಕ್ಸ್ ಏನಾದರೂ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಓಕೆ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆರ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇಲ್ಲಾಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಇಲ್ಲ ಸ್ಕೇಲರ್ ಮ್ಯಾಟ್ರಿಕ್ಸ್ ಇದೆ ಅಂದ್ಕೊಳ್ಳಿ. ಐಗನ್ ವ್ಯಾಲ್ಯೂಸ್ ಆರ್ ಸೇಮ್ ಆಸ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರುತ್ತೋ ಅವೇ ನಮಗೆ ಐಗನ್ ವ್ಯಾಲ್ಯೂಸ್ ಆಗುತ್ತೆ. ಇಲ್ಲಿ ಡಯಾಗ್ನಲ್ ಏನು ಎಲಿಮೆಂಟ್ಸ್ ಇದೆ ಅವೇ ಐಗನ್ ವ್ಯಾಲ್ಯೂಸ್ -1. ಬಟ್ ಇಲ್ಲಿ ನಮಗೆ ಆಲ್ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಅಂತಿದ್ವಿ, ಬಟ್ ಇಲ್ಲಿ -1 ಬಂದಿದೆ, ನೆಗೆಟಿವ್ ಇದೆ. ಅದರಿಂದ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ಓಕೆ, ಈಗ ಕೂಡ ನೀವು ಅನಲೈಸ್ ಮಾಡ್ಬೋದು. ಓಕೆ, ಇದ್ರ ಕೂಡ ಬೇಕಾದರೆ ನೀವು ಕೌಂಟರ್ ಎಕ್ಸಾಂಪಲ್ ಕೊಡಿ, ನೋ ಪ್ರಾಬ್ಲಮ್.
ಏನು ಕೌಂಟರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 2003 ಕೊಡಿ. ಇದ್ರ ಡೆಟ್ అనేది ಫೈಂಡ್ ಔಟ್ ಮಾಡಿದರೆ ನಿಮ್ಗೇನು ಬರುತ್ತೆ 6 ಬರುತ್ತೆ, ವಿಚ್ ಇಸ್ ನಾಟ್ ಈಕ್ವಲ್ ಟು 1. ಇಲ್ಲ ಆಲ್ವೇಸ್ 1 ಅಂತ ಇದ್ದಾನಲ್ಲ, ರಾಂಗ್ ಅದು. ಓಕೆ, ಇಲ್ಲಿ ಆಲ್ವೇಸ್ ಬದಲು ನಿಮಗೆ ಮೇ ಬಿ 1 ಅಂತ ಕೊಟ್ಟಿದೆ ಅಂದ್ಕೊಳ್ಳಿ, ಇದು ಕೂಡ ಕರೆಕ್ಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗ್ಬೋದು. ಬಿಕಾಸ್ ನಿಮಗೆ ಡೆಟ್ ಅನ್ನೋದು 1 ಕೊಡೋ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ನೋಡಿ, ಇದ್ರ ಡೆಟ್ ಅನ್ನೋದು ಏನಾಗುತ್ತೆ 1 ಕೊಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಆಲ್ವೇಸ್ ಬದಲು ನಿಮಗೆ ಮೇ ಬಿ ಅಂತೇನಾದರೂ ವರ್ಡ್ ಏನಾದರೂ ಇದೆ ಅಂದ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ಕೂಡ ನಿಮಗೆ ಕರೆಕ್ಟ್ ಆಗುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ನಿಮಗೆ ಆಲ್ವೇಸ್ ಅಂತ ಮೆನ್ಷನ್ ಮಾಡಿದ್ದಾನೆ, ಅದರಿಂದ ಈ ಆಪ್ಷನ್ ರಾಂಗ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇಫ್ ಲ್ಯಾಂಬ್ಡಾ ಈಸ್ ದ ಐಗನ್ ವ್ಯಾಲ್ಯೂ ಆಫ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಶುಡ್ ಬಿ ನಾಟ್ ಈಕ್ವಲ್ ಟು 0. ಓಕೆ, ಒಂದು ಏನೋ ಮ್ಯಾಟ್ರಿಕ್ಸ್ ಇದೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸು, ಅದರದ್ದು ಲ್ಯಾಂಬ್ಡಾ ಇದೆ ಅಂತ. ಓಕೆ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಐಗನ್ ವ್ಯಾಲ್ಯೂ ಆಫ್ ದ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್. ಓಕೆ, ನಾವೇನು ಮಾಡಬೇಕು, ಏನೋ ಮ್ಯಾಟ್ರಿಕ್ಸ್ದು ಐಗನ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಐಗನ್ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಕೊಟ್ಟಿದ್ದಾನೆ. ಐಗನ್ ವ್ಯಾಲ್ಯೂ ಆಫ್ ಅಡ್ಜಾಯಿಂಟ್ ಆಫ್ ಎ ಅನ್ನೋದು ಫೈಂಡ್ ಔಟ್ ಮಾಡಬೇಕು ನಾವು. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ. ಓಕೆ, ಇದು ನಿಮಗೆ ಗೊತ್ತೇ ಇದೆ. ಓಕೆ, ಇವಾಗ ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ನ ಡಿನಾಮಿನೇಟರ್ ಕಳಿಸಿದರೆ ಡಿಟರ್ಮಿನೆಂಟ್ ಆಫ್ ಎ ಬೈ ಎ ಆಗುತ್ತೆ. ಓಕೆ, ಆಲ್ರೆಡಿ ಇಲ್ಲಿ ಕ್ವಶನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಅಂತ. ಓಕೆ, ಅದರಿಂದ ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ, ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿ ಅಡ್ಜಾಯಿಂಟ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೀರಿ. ಎಕ್ಸ್ಟ್ರಾಕ್ಟ್ ಮಾಡಿದಾದ್ಮೇಲೆ ಐಗನ್ ವ್ಯಾಲ್ಯೂ ಆಫ್ ಎ ಅನ್ನೋದು ಲ್ಯಾಂಬ್ಡಾ ಆದರೆ ಐಗನ್ ವ್ಯಾಲ್ಯೂ ಆಫ್ ಅಡ್ಜಾಯಿಂಟ್ ಆಫ್ ಏನಾಗುತ್ತೆ ಅಂದರೆ ಎಲ್ಲೆಲ್ಲಿ ಎ ಇದೆಯೋ ಅಲ್ಲಿ ಲ್ಯಾಂಬ್ಡಾ ರಿಪ್ಲೇಸ್ ಮಾಡಿ ಅಷ್ಟೇ. ಡಿಟರ್ಮಿನೆಂಟ್ ಆಫ್ ಲ್ಯಾಂಬ್ಡಾ, ಓಕೆ ಸಾರಿ, ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು ಹಂಗೆ ಇರುತ್ತೆ. ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು ಜಸ್ಟ್ ಒಂದು ಸ್ಕೇಲರ್ ವ್ಯಾಲ್ಯೂ, ಸ್ಕೇಲರ್ ಕ್ವಾಂಟಿಟಿ, ಅದು ಹಂಗೆ ಇರುತ್ತೆ. ನಮಗೆ ಓನ್ಲಿ ಎ ಮ್ಯಾಟ್ರಿಕ್ಸ್ ಏನು ಎ ಮ್ಯಾಟ್ರಿಕ್ಸ್ ಹತ್ರ ಮಾತ್ರ ರಿಪ್ಲೇಸ್ ಮಾಡಿ ಲ್ಯಾಂಬ್ಡಾ. ಡಿಟರ್ಮಿನೆಂಟ್ ಆಫ್ ಎ ಬೈ ಲ್ಯಾಂಬ್ಡಾ, ಇದು ನಮಗೆ ಆನ್ಸರ್ ಆಗುತ್ತೆ. ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸಿ ಇಸ್ ದ ಓನ್ಲಿ ಕರೆಕ್ಟ್ ಆಪ್ಷನ್ ಆಗುತ್ತೆ ಇದು. ಓಕೆ, ಗೊತ್ತಾಯ್ತಲ್ಲ. ಓಕೆ, ಯಾಕೆ ಇಲ್ಲಿ ಮಾತ್ರ ನಾನು ಯಾಕೆ ಲ್ಯಾಂಬ್ಡಾ ರಿಪ್ಲೇಸ್ ಮಾಡಿದ್ನ, ಬಿಕಾಸ್ ಡಿಟರ್ಮಿನೆಂಟ್ ಅನ್ನೋದು ಜಸ್ಟ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ನಂಬರ್, ಇಟ್ ಈಸ್ ಅ ನಂಬರ್ ಅಷ್ಟೇ. ಓಕೆ, ನೀವು ಲ್ಯಾಂಬ್ಡಾನ ರಿಪ್ಲೇಸ್ ಮಾಡಬೇಕಾಗಿರೋದು ಮ್ಯಾಟ್ರಿಕ್ಸಲ್ಲಿ, ಅದರಿಂದ ನಾನು ಮ್ಯಾಟ್ರಿಕ್ಸಲ್ಲಿ ರಿಪ್ಲೇಸ್ ಮಾಡಿದ್ದೀನಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಇನ್ನು 6th ಕ್ವಶನ್ ನೋಡಿ, ಫಾರ್ ಎ 3x3 ಮ್ಯಾಟ್ರಿಕ್ಸ್. ಓಕೆ, 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್, ಲ್ಯಾಂಬ್ಡಾ ಕ್ಯೂಬ್ ಮೈನಸ್ 5 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 7 ಲ್ಯಾಂಬ್ಡಾ ಮೈನಸ್ 3 = 0. ಯೂಸ್ ದ ಕೇಲಿ-ಹ್ಯಾಮಿಲ್ಟನ್ ಥಿಯರಮ್, ಎ ಇನ್ವರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್. ವಾಟ್ ಈಸ್ ಕೇಲಿ-ಹ್ಯಾಮಿಲ್ಟನ್ ಥಿಯರಮ್? ಕೇಲಿ-ಹ್ಯಾಮಿಲ್ಟನ್ ಥಿಯರಮ್ ಏನು ಹೇಳುತ್ತಂದರೆ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಹೇಳುತ್ತೆ. ಅಂದರೆ ಲ್ಯಾಂಬ್ಡಾ ಪ್ಲೇಸಲ್ಲಿ ಎ ರಿಪ್ಲೇಸ್ ಮಾಡ್ಬೋದು ನೀವು. ಓಕೆ, ಅದು ಪರ್ಮಿಷನ್ ಯಾರು ಕೊಡ್ತಾರೆ? ಕೇಲಿ-ಹ್ಯಾಮಿಲ್ಟನ್ ಥಿಯರಮ್ ಕೊಡುತ್ತೆ ನಮಗೆ. ಓಕೆ, ಲ್ಯಾಂಬ್ಡಾ ಹತ್ರ ಎ ರಿಪ್ಲೇಸ್ ಮಾಡಿದರೆ ನಿಮಗೆ ಎ ಕ್ಯೂಬ್ ಮೈನಸ್ 5a² ಪ್ಲಸ್ 7a ಮೈನಸ್ 3 = 0. ಓಕೆ, ನಮಗೆ ಬೇಕಾಗಿರೋದು ಎ ಇನ್ವರ್ಸು. ಬಟ್ ಇಲ್ಲಿ ಈಕ್ವೇಷನಲ್ಲಿ ನಮಗೆ ಎಲ್ಲೂ ಎ ಇನ್ವರ್ಸ್ ಇಲ್ಲ. ನೀವೇನು ಮಾಡ್ತೀರ ಅಂದರೆ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ತೊಗೊಳ್ಳಿ. ಆವಾಗ ನಿಮಗೆ ಎ ಇನ್ವರ್ಸ್ ಎ ಕ್ಯೂಬ್ ಮೈನಸ್ 5 ಇಂಟು ಎ ಇನ್ವರ್ಸ್ a² ಪ್ಲಸ್ 7 ಇಂಟು ಎ ಇನ್ವರ್ಸ್ ಇಂಟು ಎ ಮೈನಸ್ 3a ಎ ಇನ್ವರ್ಸ್ = 0 ಇಂಟು ಎ ಇನ್ವರ್ಸ್ 0ನೇ ಬರುತ್ತೆ. ಓಕೆ, ಯಾವುದೇ ಮ್ಯಾಟ್ರಿಕ್ಸ್ ನೀವು 0 ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ. ಓಕೆ, ಇಲ್ಲಿ ಬೇಸಸ್ ಸೇಮ್ ಇದ್ದರೆ ಪವರ್ಸ್ ಆ್ಯಡ್ ಮಾಡಿದರೆ -1 ಪ್ಲಸ್ ಸಿ, ನಿಮಗೆ ಇದು ಗೊತ್ತೇ ಇದೆ, a⁴m ಇಂಟು a⁴n ಇದೆ. ಬೇಸಸ್ ಏನಾದರೂ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡ್ಬೋದು. ಸೇಮ್ ಇಲ್ಲೂ ಕೂಡ ಆ್ಯಡ್ ಮಾಡಿದ್ರೆ a² ಬರುತ್ತೆ, ಇಲ್ಲಿ ನಿಮಗೆ 5a ಬರುತ್ತೆ, ಇಲ್ಲಿ 7 ಎ ಇನ್ವರ್ಸ್ ಎ ಏನಾಗುತ್ತೆ, ಎ ಇನ್ವರ್ಸ್ ಇಂಟು ಎ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಮೈನಸ್ 3a ಇನ್ವರ್ಸ್ = 0. ನಮಗೆ ಬೇಕಾಗೋದು ಎ ಇನ್ವರ್ಸ್. ಈ 3a ಇನ್ವರ್ಸ್ ಆ ಕಡೆ ಕಳಿಸಿದ್ರೆ 3a ಇನ್ವರ್ಸ್ = a² ಮೈನಸ್ 5a ಪ್ಲಸ್ 7i
ಎ ಇನ್ವರ್ಸ್ ಏನಾಗುತ್ತೆ 1/3 ಮಲ್ಟಿಪ್ಲೈ ಮಾಡಿ ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7a ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಎ ಇನ್ವರ್ಸ್. ಇಲ್ಲಿ 1/7 ಅಂತಿದೆ, ಇದನ್ನು ಎಲಿಮಿನೇಟ್ ಮಾಡೋಕ್ಕೆ ಇಲ್ಲಿ 3 ಇದೆ, ಎಲಿಮಿನೇಟ್ ಮಾಡಿ ನಮ್ಮ ಕರೆಕ್ಟ್ ಆನ್ಸರ್ ಸಿ ಈಸ್ ದ ಕರೆಕ್ಟ್ ಆಪ್ಷನ್. ಇನ್ನು 7th ಕ್ವಶನ್ಗೆ ಹೋದರೆ, ಲೆಟ್ ಎ ಬಿ ಎ 3/3 ಮ್ಯಾಟ್ರಿಕ್ಸ್. ಓಕೆ, ಏನು 3/3 ಮ್ಯಾಟ್ರಿಕ್ಸ್, ಐಗನ್ ವ್ಯಾಲ್ಯೂಸ್ ಆಫ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 1, 2. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಈಸ್ 1 ಅಂತೆ. ಓಕೆ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಿಮಗೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ವಾಟ್ ಈಸ್ ನಥಿಂಗ್ ಬಟ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ? ಓಕೆ, ಇಲ್ಲಿ ನೀವು 2 ವರ್ಡ್ಸ್ನ ಯೂಸ್ ಮಾಡ್ತೀವಿ, ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ, ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಏನಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಇದೆ, ಇದು ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 2 ಟೈಮ್ಸ್. ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಏನು ಅಂದರೆ 2 ಅಂತ ಬರೀತೀವಿ. ಓಕೆ, ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ಅಂದರೆ 1 ಟೈಮ್ ಮಾತ್ರ ರಿಪೀಟ್ ಇದೆ. ಇನ್ನು ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ, ವಾಟ್ ಈಸ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ? ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ನಥಿಂಗ್ ಬಟ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಅಂತ ಕರಿತೀವಿ ನಾವು. ಓಕೆ, ದಿಸ್ ಈಸ್ ಆಲ್ಸೋ ನಥಿಂಗ್ ಬಟ್ ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಅಂತಲೂ ಬರಿತೀವಿ. ಇದು ಫಾರ್ಮುಲಾಸ್. ಓಕೆ, ಈಗೂ ಬರಿಬೋದು. ಇಲ್ಲಾಂದರೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಸ್ ನಥಿಂಗ್ ಬಟ್ ದ ಡೈಮೆನ್ಷನ್ ಆಫ್ ದಿ ಐಗನ್ ಸ್ಪೇಸ್ ಅಂತಲೂ ಬರಿತೀವಿ. ಈ ವರ್ಡ್ಸ್ ಯಾವುದಾದ್ರೂ ಬರ್ಬೋದು, ನಿಮಗೆ ಎಕ್ಸಾಮಲ್ಲಿ ಈ ವರ್ಡ್ಸ್ ಏನಾದರೂ ಕೇಳ್ಬೋದು. ಓಕೆ, ಆ್ಯಂಡ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್. ಓಕೆ, ಈ 3 ಡೆಫಿನೇಷನಲ್ಲಿ ನಿಮ್ಗೆ ಯಾವುದಾದ್ರೂ ಕೊಡ್ಬೋದು, ಎಕ್ಸಾಮಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆ, ನಿಮ್ಗೆ ಕ್ವಶನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅದರಿಂದ 3 ಗೊತ್ತಿರಲಿ. ಈ 3ರಲ್ಲಿ ಯಾವುದಿದ್ರು ದಟ್ ಈಸ್ ನಥಿಂಗ್ ಬಟ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂತ ಅದ್ರ ಮೀನಿಂಗ್. ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಎಷ್ಟು? 2. ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಬಟ್ ನಮ್ಗೆ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಎಷ್ಟಿದೆ? ನಮಗೆ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಎಷ್ಟು? 2. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಸ್ ಲೆಸ್ ದೆನ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಇದೆ. ಓಕೆ, ಲೆಸ್ ದೆನ್ ಈಕ್ವಲ್ ಟು ಕೂಡ ಇರ್ಬೋದು. ಓಕೆ, ಅರ್ಥ ಆಯ್ತಾ? ದಿಸ್ ಇಸ್ ದ ಇನ್ಇಕ್ವಾಲಿಟಿ, ಆ್ಯಕ್ಚುಲಿ ದಿಸ್ ಇಸ್ ದ ಇನ್ಇಕ್ವಾಲಿಟಿ. ಓಕೆ, ಬಟ್ ನಮ್ಗೆ ಕೊಟ್ಟಿರೋ ಕಂಡೀಷನಲ್ಲಿ ಓಕೆ, ಫಸ್ಟ್ ಇದು ಗೊತ್ತಿರಲಿ, ಇದು ಜನರಲ್ ಫಾರ್ಮುಲಾ. ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1 ಇರುತ್ತೆ. ದಿಸ್ ಇನ್ಇಕ್ವಾಲಿಟಿ ಸ್ಟೇಟ್ಮೆಂಟ್, ಇದು ಇನ್ಇಕ್ವಾಲಿಟಿ ರಿಸಲ್ಟ್, ಇದು ನೆನಪಿಟ್ಕೊಳ್ಳಿ. ಇವಾಗ ನಿಮ್ಗೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ನೋಡಿ. ಫಸ್ಟ್ ಆಪ್ಷನ್ಸ್ನಿಂದ ನೋಡ್ಕೊಂಬರೋಣ. ದ ಮ್ಯಾಟ್ರಿಕ್ಸ್ ಇಸ್ ಡಯಾಗ್ನೈಸಬಲ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ನಿಮಗೆ ಜಾಮೆಟ್ರಿಕ್ ಫಸ್ಟ್ ಆಪ್ಷನ್ ಎ ಆಪ್ಷನ್ಗೆ ಇಫ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಸ್ ಈಕ್ವಲ್ ಟು ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಇದ್ದರೆ ಎ ಈಸ್ ಎ ಡಯಾಗ್ನೈಸಬಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಬಟ್ given that geometric multiplicity is 1, okay, for lambda is equal to 1. Okay, algebraic multiplicity ಎಷ್ಟಿದೆ ನಿಮಗೆ ನೋಡಿ, ಪರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2ಗೆ ನಿಮಗೆ 1 ಇದೆ, ಓನ್ಲಿ 1 ಇರೋದ್ರಿಂದ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಕೂಡ 1 ಇರುತ್ತೆ. ಬಟ್ ಪರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1, ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ 2 ಇದೆ. Okay, geometric multiplicity is not equal to algebraic multiplicity. Okay, therefore the matrix is not diagonizable. ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಮ್ಯಾಟ್ರಿಕ್ಸ್ ಈಸ್ ನಾಟ್ ಡಯಾಗ್ನೈಸಬಲ್ ಅಂತ ಹೇಳ್ತೀವಿ. ನಾಟ್ ಡಯಾಗ್ನೈಸಬಲ್, ಅದರಿಂದ ಡೈರೆಕ್ಟಾಗಿ ಇದನ್ನು ಎಲಿಮಿನೇಟ್ ಮಾಡಿ. ಇಲ್ಲೇನು ಕೊಟ್ಟಿದೆ? ಈಸ್ ಡಯಾಗ್ನೈಸಬಲ್ ಅಂತ ಕೊಡ್ತದೆ, ರಾಂಗ್ ಅದು. ಓಕೆ, ದೇರ್ ಆರ್ 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ದ ಟೋಟಲ್ ನಂಬರ್ ಆಫ್ ಲೀನಿಯರ್ ಐಗನ್ ವೆಕ್ಟರ್ಸ್ ಏನಾಗುತ್ತೆ? ಸಿ
ಬಿ ಆಪ್ಷನ್ ಚೆಕ್ ಮಾಡಿದರೆ ಇದು ರಿಸಲ್ಟ್ ನೆನಪಿಕೊಳ್ಳಿ, ದ ಟೋಟಲ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟೀಸ್ ಆಗುತ್ತೆ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟೀಸ್. ಓಕೆ, ಇಲ್ಲೇನು ಅಂದರೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ತೊಗೊಬೇಕು ಆ್ಯಂಡ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ತೊಗೊಬೇಕು. ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಲ್ರೆಡಿ 1 ಕೊಟ್ಟಿದ್ದಾನೆ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು, ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ನಿಮಗೆ 1 ಇರೋದ್ರಿಂದ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಓನ್ಲಿ 1 ವ್ಯಾಲ್ಯೂ. ಓಕೆ, 1 ಟೈಮ್ ಮಾತ್ರ ರಿಪೀಟ್ ಆಗಿದೆ, ಅದರಿಂದ ನಿಮಗೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಕೂಡ ಸೇಮ್ ಇರುತ್ತೆ, 1 ಇರುತ್ತೆ. ಓಕೆ, ಓನ್ಲಿ ಸಿಂಗಲ್ ವ್ಯಾಲ್ಯೂ ಇದ್ದರೆ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಸೇಮ್ ಇರುತ್ತೆ, ನೆನಪಿಟ್ಕೊಳ್ಳಿ. 1 + 1 ಓಕೆ 2 ಬರುತ್ತೆ. ಓಕೆ, ಇದರಿಂದ ನಮಗೇನು ಗೊತ್ತಾಗುತ್ತೆ, ದೇರ್ ಆರ್ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ, 3 ಅಂತ ಕೊಟ್ಟಿದ್ದಾನೆ, ಇದನ್ನು ಎಲಿಮಿನೇಟ್ ಮಾಡಿ. ಓಕೆ, ದ ಮ್ಯಾಟ್ರಿಕ್ಸ್ ಈಸ್ ಡಿಫೆಕ್ಟಿವ್ ಅಂತ ಕೇಳಿದ್ದಾನೆ. ವಾಟ್ ಈಸ್ ಡಿಫೆಕ್ಟಿವ್? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫೆಕ್ಟಿವ್? ಇನ್ನೊಂದು ನೋಡಿ, ಥರ್ಡ್ ಆಪ್ಷನ್. ಓಕೆ, ಒಂದೊಂದು ಆಪ್ಷನ್ನು ನೀವು ಅನಲೈಸ್ ಮಾಡಬೇಕು, ಏನೇನು ಕೊಟ್ಟಿದ್ದಾರೆ. ಓಕೆ, ಇದು ಡೆಫಿನೇಷನ್ ನೋಡ್ಕೊಳ್ಳಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಡಿಫೆಕ್ಟಿವ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫೆಕ್ಟಿವ್? ಮೀನ್ಸ್ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಡಿಫೆಕ್ಟಿವ್ if it does not have a complete set of linearly independent eigenvectors ಅಂತ ಇದರ ಮೀನಿಂಗ್. okay, that is nothing but total geometric multiplicity is less than n. ಓಕೆ, ಅರ್ಥ ಆಗ್ತಿದೆಯಾ? ಅಂದರೆ ಇಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ ಎನ್ ಅಂದ್ರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟು? 3. ಎನ್ ಅನ್ನೋದು ಇಲ್ಲಿ 3. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇಯರ್ ಟೋಟಲ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಇಸ್ ಈಕ್ವಲ್ ಟು 2. ಓಕೆ, ವೈಲ್ ಎನ್ ಈಸ್ ಈಕ್ವಲ್ ಟು ಎಷ್ಟು? ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ 3 ಕೊಟ್ಟಿದ್ದಾರೆ. ಓಕೆ, ದಸ್ ಸ್ಯಾಟಿಸ್ಫೈ ಆಯ್ತಲ್ಲ, 2 ಈಸ್ ಲೆಸ್ ದೆನ್ 3ನೇ ತಾನೆ. ಓಕೆ, ಡಸ್ ದ ಮ್ಯಾಟ್ರಿಕ್ಸ್ ಈಸ್ ಡಿಫೆಕ್ಟಿವ್ ಅಂದರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನೋ ಅರ್ಥ. ಅಂದರೆ ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್, ಇದನ್ನು ನೀವು ಟಿಕ್ ಮಾಡಿ, ಇದು ಕರೆಕ್ಟ್. ದ ಮ್ಯಾಟ್ರಿಕ್ಸ್ ಇಸ್ ಡಿಫೆಕ್ಟಿವ್, ಇದು ಕರೆಕ್ಟ್. ಇನ್ನು ದ ರ್ಯಾಂಕ್ ಆಫ್ a - i ಈಸ್ 1 ಅಂತೆ. ಓಕೆ, ಡಿ ಆಪ್ಷನ್ನ ಕೂಡ ನಾವು ಅನಲೈಸ್ ಮಾಡೋಣ. ಓಕೆ, ಬಿಕಾಸ್ CSR ನೆಟ್ಟಲ್ಲಿ ನಿಮಗೆ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಕೂಡ ಇರುತ್ತೆ. ಓಕೆ, ಅದರಿಂದ ನಾನು ಎಲ್ಲ ಆಪ್ಷನ್ಸ್ನು ನಿಮಗೆ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ಹೆಂಗೆ ಮಾಡಬೇಕು ಅಂತ. ಓಕೆ, ಇಲ್ಲಿ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು n ಅಂತ ತಗೊಳ್ಳಿ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಈಸ್ ನಥಿಂಗ್ ಬಟ್ ಏನು, ನಲ್ಲಿಟಿ ಆಫ್ a ಮೈನಸ್ ಲ್ಯಾಂಬ್ಡಾ ಅಂತ ಫಾರ್ಮುಲಾ. ಇದನ್ನು ನೀವು ಬೇಕಾದರೆ n ಮೈನಸ್ ರ್ಯಾಂಕ್ ಆಫ್ a ಮೈನಸ್ ಲ್ಯಾಂಬ್ಡಾ ಅಂತಲೂ ಬರ್ಕೊಬೋದು. ಇದು ಡಿಫ್ರೆಂಟ್ ಫಾರ್ಮುಲಾಸ್. ಎನ್ ಅನ್ನೋದು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಿದೆ. ಓಕೆ, ಇಲ್ಲಿ ನಿಮಗೆ a - i ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಂತಲೇ ಅರ್ಥ ತಾನೆ, a - i ಅಂದರೆ. ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಎಷ್ಟು ಕೊಟ್ಟಿದ್ದಾನೆ ನಿಮಗೆ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1ಗೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ನಿಮ್ಗೆ ಗೊತ್ತು ಎಷ್ಟು? 1 ಕೊಟ್ಟಿದ್ದಾನೆ. ಎನ್ ಅಂದ್ರೇನು? ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ 3 ಕೊಟ್ಟಿದ್ದಾನೆ. ರ್ಯಾಂಕ್ ಆಫ್ a - i ಬೇಕು ನಮಗೆ. ಲ್ಯಾಂಬ್ಡಾ ಹತ್ರ 1 ಪುಟ್ ಮಾಡಿದರೆ a - i ತಾನೇ ಬರೋದು. ಇದರಿಂದ ನಿಮ್ಗೆ ರ್ಯಾಂಕ್ ಆಫ್ a - i ಈಸ್ ಈಕ್ವಲ್ ಟು 3 - 1 2 ಬರುತ್ತೆ. ಓಕೆ, ನಮಗೆ ರ್ಯಾಂಕ್ ಎಷ್ಟು ಬರುತ್ತೆ? 2. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಡಿ ಕೊಟ್ಟಿದ್ದಾನೆ, 1 ಕೊಟ್ಟಿದ್ದಾನೆ. ಇದನ್ನು ಎಲಿಮಿನೇಟ್ ಮಾಡಿ. ಓಕೆ, ಅರ್ಥ ಆಯ್ತಲ್ಲ ನಿಮಗೆ? ತುಂಬ ಸಿಂಪಲ್ ಕ್ವಶನ್ ಇದೆ. ಏನಂತ ನೀವು ಡಿಫ್ರೆಂಟ್ ನೋಡೋದಕ್ಕೆ ಸಿಂಪಲ್ ಅನಿಸಿದ್ರೂ ಇಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟನ್ನ ನೀವು ಯೂಸ್ ಮಾಡ್ತೀರಾ ಇಲ್ಲಿ. ಓಕೆ, ಈ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ನೋಟ್ಸು ತೊಗೊಂಡು ನೋಟ್ಸಲ್ಲಿ ಕ್ಲೀನಾಗಿ ಈ ಕಾನ್ಸೆಪ್ಟನ್ನ ಬರ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಓಕೆ, ಈ ಕ್ವಶನ್ ನೋಡಿ, ವಾಟ್ ಆರ್ ಐಗನ್ ವ್ಯಾಲ್ಯೂಸ್ ಆಫ್ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕೇಳಿದೆ. ಓಕೆ, ವಾಟ್ ಆರ್ ದ ಐಗನ್ ವ್ಯಾಲ್ಯೂಸ್ ಆಫ್ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್? ಇದನ್ನು ಹೆಂಗೆ ಪ್ರೂವ್ ಮಾಡ್ತೀವಿ? ಹೌ ಟು ಪ್ರೂವ್ ದಿಸ್ ಒನ್? ಓಕೆ, ನಾವು ಫಸ್ಟ್ ಇದ್ರಿಗೆ ಈಕ್ವೇಷನ್ ಅಂತ ಬರ್ಕೊಳ್ಳೋಣ. ಓಕೆ,
ಈಕ್ವೇಷನ್ ನೋಡಿ ಎ ಸ್ಕ್ವೇರ್ ಇಸ್ ಕೂಡ ಏಕ್ ತಾನೆ, ಕರೆಕ್ಟಾ? ಇವಾಗ ನಾವೇನು ಮಾಡ್ತೀವಿ ಅಂದರೆ ಎ ಸ್ಕ್ವೇರ್ ಮೈನಸ್ ಎ ಇಸ್ ಕೂಡ 0 ಅಂತ ತೊಗೊಳ್ತೀನಿ. ಓಕೆ, ನಿಮಗೆ ಗೊತ್ತಿದೆ ಬೈ ದ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ತಾನೆ. ನಾನೇನು ಮಾಡ್ತೀನಿ, ಉಲ್ಟಾ ತೊಗೊತೀನಿ, ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ತೊಗೊತೀನಿ. ಅವಾಗ ನಮಗೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ ಮೈನಸ್ 1 ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 ಆರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 is the ನಮ್ಗೆ ಕರೆಕ್ಟ್ ಆಪ್ಷನ್. ಡಿ ಇಸ್ ದ ಕರೆಕ್ಟ್ ಒನ್. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ. ಓಕೆ, ಇದನ್ನು ಇನ್ನೊಂದು ವೇಯಲ್ಲೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈ ಮೆಥಡ್ ನೀವು ನೆನಪಿಟ್ಕೊಳ್ಳಿ. ಇಲ್ಲ ಅಂದರೆ ಇನ್ನೊಂದು ಮೆಥಡ್ 2 ಕೂಡ ನಿಮ್ಗೆ ಹೇಳಿರ್ತೀನಿ, ಸೇಮ್ ಮೆಥಡ್ ಬಟ್ ಇನ್ನು ಸ್ವಲ್ಪ ಡೀಟೇಲ್ ಆಗಿರುತ್ತೆ ಅಷ್ಟೇ, ಇನ್ನೇನು ಅಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್ ಅಂತ ನಾವು ಬರಿತೀವಿ, ಕರೆಕ್ಟಾ? ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಐಗನ್ ವೆಕ್ಟರ್ ನಿಮ್ಗೆ ಗೊತ್ತಿದ್ದಲ್ಲ, ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡುವಾಗ ಇದನ್ನು ಈಗ ಬರ್ಕೊತೀವಿ. ಓಕೆ, ಇಲ್ಲಿ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇರುತ್ತೆ. ಓಕೆ, ನಮ್ಗೆ ಕೊಟ್ಟಿರೋದೇನು ಎ ಸ್ಕ್ವೇರ್ ಪ್ರಾಪರ್ಟಿ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ಓಕೆ, ಇವಾಗ ನೀವೇನು ಮಾಡ್ತೀರಿ ಅಂದರೆ ನಮ್ಗೆ ಕೊಟ್ಟಿರೋ ಪ್ರಾಪರ್ಟಿ ಇದು. ಇವಾಗ ಈ ಈಕ್ವೇಷನ್ ಏನಿದೆಯಲ್ಲ ಇದ್ರಿಗೆ ಮಲ್ಟಿಪ್ಲೈ ಎ ಏನು ಮಾಡ್ತೀನಿ ಅಂದರೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎ ಅನ್ನೋದು. ಎ ಇಂಟು ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಲ್ಯಾಂಬ್ಡಾ ಎಕ್ಸ್. ಇದನ್ನು ರಿಅರೇಂಜ್ ಮಾಡಿದರೆ ಎ ಇಂಟು ಎ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಲ್ಯಾಂಬ್ಡಾ ಅಂತ ಕಾನ್ಸ್ಟೆಂಟ್ ಆಚೆ ತೊಗೊಬೋದು. ಓಕೆ, ಐಗನ್ ವ್ಯಾಲ್ಯೂ ಆಚೆ ತೊಗೊಬೋದು, ಎ ಎಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎ ಸ್ಕ್ವೇರ್ ಅಂದರೆ ಏನು, ಎ ಅಂತ. ಓಕೆ, ಅದನ್ನು ರೀಪ್ಲೇಸ್ ಮಾಡಿ ಎ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ ಅಂದರೆ ಗೊತ್ತಿದೆ. ಓಕೆ, ಇದನ್ನು ನೀವೇನು ಮಾಡ್ತೀರ ಅಂದರೆ ಎ ಎಕ್ಸ್ ಮತ್ತು ಎ ಎಕ್ಸ್ ಪ್ಲೇಸಲ್ಲಿ ಲ್ಯಾಂಬ್ಡಾ ಎಕ್ಸ್ ರಿಪ್ಲೇಸ್ ಮಾಡಿ. ಓಕೆ, ಫ್ರಮ್ ಸ್ಟಾರ್ ಇಕ್ವೇಷನ್ ಆ್ಯಂಡ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ಇದರಿಂದ ನಮ್ಗೆ ಈಗ ಬಂತು. ಮತ್ತು ಫರ್ದರಾಗಿ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್ ಇಂಟು ಎಕ್ಸ್ ಬರುತ್ತೆ. ಓಕೆ, ಅಗೇನ್ ಎ ಎಕ್ಸ್ ಅಂದರೆ ಲ್ಯಾಂಬ್ಡಾ ಎಕ್ಸ್ ತಾನೆ, ಮತ್ತು ಇಲ್ಲಿ ಕೂಡ ರಿಪ್ಲೇಸ್ ಮಾಡಿ. ಓಕೆ, ಫೈನಲಿ ಇದನ್ನೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಕ್ಸ್ ಈಸ್ ನಥಿಂಗ್ ಬಟ್ ನಾಟ್ ಈಕ್ವಲ್ ಟು 0 ಅಂತ. ಓಕೆ, ಲ್ಯಾಂಬ್ಡಾ ಸ್ಕ್ವೇರ್ ಎಕ್ಸ್ ಮೈನಸ್ ಲ್ಯಾಂಬ್ಡಾ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಓಕೆ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಅದರಿಂದ ಎಕ್ಸ್ನ ಡಿನಾಮಿನೇಟರ್ ಕಳಿಸಿದರೆ 0 ಬೈ ಎಕ್ಸ್ 0 ಆಗುತ್ತೆ. ಓಕೆ, ಆ್ಯಂಡ್ ಫೈನಲಿ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 ಆರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1. ಓಕೆ, ದಿಸ್ ಈಸ್ ದ ಪ್ರಾಸೆಸ್. ಸಪೋಸ್ ನೀವೇನಾದರೂ MSc ಥಿಯರಿ ಎಕ್ಸಾಮ್ ಟೈಪ್ ಏನಾದರೂ ಬರೀತಾ ಇದ್ದರೆ ಹೀಗೆ ನೀವು ಪ್ರೂವ್ ಮಾಡ್ಬೋದು. ಓಕೆ, ಇದು ಶಾರ್ಟ್ಕಟ್ ವೇ. ಓಕೆ, ನನ್ನ ಸಜೆಷನ್ ಅಂದರೆ ಈ ಮೆಥಡ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಇದು ಕೂಡ ಗೊತ್ತಿರಲಿ, ಅದರಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 9th ಕ್ವಶನ್ ಇಸ್ ಅ 4x4 ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ವಾಟ್ ಕ್ಯಾನ್ ಬಿ ಸೆಡ್ ಅಬೌಟ್ ಇಟ್ಸ್ ಡಿಟರ್ಮಿನೆಂಟ್ ಅಂತ. ಓಕೆ, ಮ್ಯಾಟ್ರಿಕ್ಸ್ ಏನಾದರೂ ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಆದರೆ, ಓಕೆ, ಇದು ಪ್ರಾಪರ್ಟಿ ಏನು, ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಎ ಅಂತ. ಕರೆಕ್ಟಾಗಿ ಟೇಕ್ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್. ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಮೈನಸ್ ಎ. ಓಕೆ, ನಿಮಗೊಂದು ಪ್ರಾಪರ್ಟಿ ಗೊತ್ತಿದೆ, ಡಿಟರ್ಮಿನೆಂಟ್ ಆಫ್ ಕೆ ಅಂದರೆ ಕೆ ಆಚೆ ತೊಗೊಂಡ್ರೆ ಕೆ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ತೊಗೊತೀವಿ. ಎನ್ ಈಸ್ ನಥಿಂಗ್ ಬಟ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ. ಈ ಪ್ರಾಪರ್ಟಿ ಕೂಡ ಇದನ್ನು ಯೂಸ್ ಮಾಡಿದರೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಬರುತ್ತೆ, ಮೈನಸ್ ಆಚೆ ತೊಗೊಂಡ್ರೆ ಮೈನಸ್ 1 ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ತೊಗೊತೀವಿ. ಇಲ್ಲಿ ನಿಮಗೆ 2 ಕೇಸಸ್ ಬರುತ್ತೆ. ಎನ್ ಅನ್ನೋದು ಎನ್ ಈಸ್ ಈಕ್ವಲ್ ಟು ಆಡ್ ನಂಬರ್ ಆದರೆ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಬರುತ್ತೆ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಫೈನಲಿ 2 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಅಂದರೆ ನಿಮಗೆ ಆರ್ಡರ್ ಅನ್ನೋದು ಏನಾದರೂ ಆರ್ಡರ್ ಎನ್ ಅನ್ನೋದು ನಿಮಗೆ ಆಡ್ ನಂಬರ್ ಏನಾದರೂ ಇದೆ ಅಂದ್ಕೊಳ್ಳಿ, ಆರ್ಡರ್ ಇದೆ ಅಂದ್ಕೊಳ್ಳಿ, ಡೆಟ್ ಅನ್ನೋದು ಆಲ್ವೇಸ್ 0 ಇರುತ್ತೆ. ಓಕೆ, ಇನ್ನು ಇದರದ್ದು ವ್ಯಾಲ್ಯೂ ಡೆಟ್ ಎನ್ ಈಸ್ ಈಕ್ವಲ್ ಟು ಈವನ್. ಇಫ್ ಎನ್ ಈಸ್ ಈಕ್ವಲ್ ಟು ಈವನ್ ಆದರೆ ಏನಾಗುತ್ತೆ, ಓಕೆ,
ಬೇಕಾದರೆ n ಹತ್ರ 2 ತೊಗೊಳ್ಳಿ, ಆಗುತ್ತೆ -1/2 ಏನಾಗುತ್ತೆ 1 ಆಗುತ್ತೆ. ಅಂದರೆ ಡೆಟ್ ಆಫ್ ಎ ಈಸ್ ಈಕ್ವಲ್ ಟು ಡೆಟ್ ಆಫ್ ಎ. ಅಂದರೆ ಇವೆರಡು ಈಕ್ವಲ್ ಆಗಿದೆ. ಇವೆರಡು ಈಕ್ವಲ್ ಆಗಿದೆ ಅಂದರೆ ಡೆಟ್ ನಥಿಂಗ್ ಬಟ್ ಡೆಟ್ ಈಸ್ ಮೇ ಬಿ ಎನಿ ರಿಯಲ್ ನಂಬರ್. ಡೆಟ್ ಈಸ್ ಎನಿ ರಿಯಲ್ ನಂಬರ್ ಹೇಳ್ಬೋದು. ಇನ್ನು ಇನ್ನೇನೇನು ಚಾನ್ಸಸ್ ಇದೆ ಹೇಳೋದ್ರಿಗೆ ಅಂತ ನೋಡಿದ್ರೆ, ಓಕೆ, ಇನ್ನೊಂದು ಇದರಿಂದ ಇನ್ನೊಂದು ಏನು ಹೇಳ್ಬೋದು ಅಂದರೆ, ಮ್ಯಾಟ್ರಿಕ್ಸ್ ಏನಾದರೂ ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಓಕೆ. ಇನ್ನೊಂದು n ಈಸ್ ಈಕ್ವಲ್ ಟು ಈವನ್ ಇದ್ದರೆ ಡೆಟ್ ಆಫ್ ಎ ಈಸ್ ಈಕ್ವಲ್ ಟು ಡೆಟ್ ಆಫ್ ಎ, ಓಕೆ, ದಟ್ ಮೇ ಬಿ ಎನಿ ರಿಯಲ್ ನಂಬರ್. ಇದೊಂದು ಕಂಡೀಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಡೆಟ್ ಅನ್ನೋದು, ಓಕೆ, ಸ್ಕ್ವೇರ್ ಆಫ್ ಆಲ್ವೇಸ್, ಇದು ಪ್ರಾಪರ್ಟಿ ಯಾವಾಗೂ ಆಲ್ವೇಸ್ ಟ್ರೂ ಇರುತ್ತೆ. ಆಲ್ವೇಸ್ ದಿ ಸ್ಕ್ವೇರ್ ಆಫ್ ಎ polynomial ಆಫ್ ಇಟ್ಸ್ ಎಲಿಮೆಂಟ್ಸ್, ಓಕೆ. ಅಂದರೆ ಡಿಟರ್ಮಿನೆಂಟ್ ಇಸ್ ಆಲ್ವೇಸ್ ಪರ್ಫೆಕ್ಟ್ ಸ್ಕ್ವೇರ್. ಇದ್ರ ಮೀನಿಂಗ್ ಏನಂದರೆ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಆಲ್ವೇಸ್ ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತೆ. ಇದೊಂದು ನೆನಪಿಟ್ಕೊಳ್ಳಿ ಸಾಕು, ಓಕೆ. ಡಿಟರ್ಮಿನೆಂಟ್ ಆಫ್ ಎ ಈಸ್ ಆಲ್ವೇಸ್ ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತೆ. ಅದರಿಂದ 4/4 ಮ್ಯಾಟ್ರಿಕ್ಸ್ ಅಂದರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆಪ್ಷನ್. ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್, ಓಕೆ. ಮ್ಯಾಟ್ರಿಕ್ಸ್ ಏನಾದರೂ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ದು, ಓಕೆ, ಆರ್ಡರ್ ಏನಾದರೂ ಈವನ್ ಆರ್ಡರ್ ಇದ್ದರೆ ಡಿಟರ್ಮಿನೆಂಟ್ ಅನ್ನೋದು ಆಲ್ವೇಸ್ ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತೆ, ಓಕೆ. ಆರ್ಡರ್ ಅಂತ ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತೆ, ದಟ್ ವ್ಯಾಲ್ಯೂ ಕೂಡ ನಿಮಗೆ ರಿಯಲ್ ನಂಬರೇ ಇರುತ್ತೆ, ಓಕೆ. ಇದು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಲಾಸ್ಟ್ 10th ಕ್ವಶನ್ನು. ಲೆಟ್ ಎ ಇಸ್ ಎ 2/2 ಮ್ಯಾಟ್ರಿಕ್ಸ್, ಓಕೆ. ಇಲ್ಲಿ 2/2 ಮ್ಯಾಟ್ರಿಕ್ಸ್ ಅಂದರೆ ಟ್ರೇಸ್ ಆಫ್ ಎ ಕೊಟ್ಟಿದೆ. ಟ್ರೇಸ್ ಆಫ್ ಎ ಅಂದರೆ ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಅಂತ ತೊಗೊಬೋದು, ಓಕೆ. ನಾನು 2 ಐಗನ್ ವ್ಯಾಲ್ಯೂಸ್ ಆಲ್ಫಾ ಬೀಟಾ ಅಂತ ತೊಗೊಳ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಳ್ಳಿ. ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ದಟ್ ಈಸ್ ಈಕ್ವಲ್ ಟು 5, ಓಕೆ. ಇಲ್ಲ ಅಂದರೆ ಒಂದು ಕೆಲಸ ಮಾಡೋಣ, ಎ ಮ್ಯಾಟ್ರಿಕ್ಸ್ದು ಐಗನ್ ವ್ಯಾಲ್ಯೂಸ್ ಏನು ಆಲ್ಫಾ ಬೀಟಾ, ಓಕೆ, ಕರೆಕ್ಟಾ. ಆ್ಯಂಡ್ ಎ ಸ್ಕ್ವೇರ್ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಆಗುತ್ತೆ, ಓಕೆ. ಇವಾಗ ಟ್ರೇಸ್ ಆಫ್ ಎ ಅನ್ನೋದು ಏನಾಗುತ್ತೆ 5 ಕೊಟ್ಟಿದ್ದಾರೆ, ಓಕೆ. ಸಮ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 5, ಓಕೆ. ಇವಾಗ ಆಲ್ರೆಡಿ ಇಲ್ಲ ಐಗನ್ ವ್ಯಾಲ್ಯೂಸ್ ಇದೆ, ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೋ ನೋಡಿ ಈಕ್ವೇಷನ್ನ, ಓಕೆ. ಆಲ್ಫಾ ಈಸ್ ಈಕ್ವಲ್ ಟು 2 + 3 5 ಇದು ಸ್ಯಾಟಿಸ್ಫೈ ಮಾಡುತ್ತೆ. 0 + 5 ಇದು ಸ್ಯಾಟಿಸ್ಫೈ ಮಾಡುತ್ತೆ, ಇದು ಸ್ಯಾಟಿಸ್ಫೈ ಮಾಡುತ್ತೆ, ಇದು ಅಂದರೆ ಈ ಫಸ್ಟ್ ಈಕ್ವೇಷನ್ನ ಇವೆಲ್ಲೂ ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್ ಇದೆ, ಟ್ರೇಸ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಅಂತ ಹೇಳ್ತಾ ಇದ್ದಾರೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ಟ್ರೇಸ್ ಆಫ್ ಎ ಸ್ಕ್ವೇರ್ ಅಂದರೆ ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಆಫ್ ಎ ಸ್ಕ್ವೇರ್, ಓಕೆ. ಏನಾಗುತ್ತೆ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 13. ಇದನ್ನು ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೋ ನೋಡೋಣ. ಫಸ್ಟ್ ಆಪ್ಷನ್ ಎ. 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 13 ಬರುತ್ತೆ. ಇದು ನಮಗೆ ಕರೆಕ್ಟ್ ಆಗುತ್ತೆ. ಎರಡೂ ಕಂಡೀಷನ್ ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೋ ದಟ್ ಈಸ್ ಅವರ್ ಕರೆಕ್ಟ್ ಆಪ್ಷನ್, ಓಕೆ. ಇನ್ನು ರಿಮೈನಿಂಗ್ ಯಾವುದು ಸ್ಯಾಟಿಸ್ಫೈ ಮಾಡಲ್ಲ, ಬೇಕಾದರೆ ನೀವು ಚೆಕ್ ಮಾಡಿ. ಆಲ್ಫಾನು 0, 0 ಸ್ಕ್ವೇರ್ ಇಸ್ 0, 5 ಸ್ಕ್ವೇರ್ 25, ಇಟ್ ಈಸ್ ನಾಟ್ ಈಕ್ವಲ್ ಟು 13. ಸಿ ಆಪ್ಷನ್ -1 ಸ್ಕ್ವೇರ್ 1, 6 ಸ್ಕ್ವೇರ್ 36, 37 is not equal to 13. D option 1 square 1, 4 square 16, 17 which is not equal to 13. ನೋಡಿ ಯಾವುದು ಸ್ಯಾಟಿಸ್ಫೈ ಮಾಡಲ್ಲ. ಸೆಕೆಂಡ್ ಇಕ್ವೇಷನ್ನ ಅವರ ಆನ್ಸರ್ ಎ ಆನ್ಸರ್ ಅನ್ನೋದು ಕರೆಕ್ಟ್ ಆಗುತ್ತೆ. ದಿಸ್ ಈಸ್ ನಿಮಗೆ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಮೇಲೆ ಕ್ವಶನ್ಸ್ ಇದು, ಓಕೆ. ಮ್ಯಾಕ್ಸಿಮಮ್ ಇದೇ ಪ್ಯಾಟರ್ನ್ ಕ್ವಶನ್ಸೇ ಇರುತ್ತೆ ನಿಮಗೆ, ಓಕೆ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಇಂಥದ್ದೇ ಸೀರೀಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ರಿಮೈನಿಂಗ್ ಚಾಪ್ಟರ್ಸ್ ಆ್ಯಂಡ್ ರಿಮೈನಿಂಗ್ ಟಾಪಿಕ್ಸ್ ಮೇಲೂ ನಿಮಗೆ ವೀಡಿಯೋಸ್ ಅನ್ನೋದು ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಓಕೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.